ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಿ ಜಿ ಸಿ ಟಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಪಿ ಜಿ ಸಿ ಟಿಗೆ ಆಪ್ಷನ್ ಕೂಡ ಮಾಡಿದ್ದೀರಾ, MBA MCA ME MTech MR ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಸೀಟು ಹಂಚಿಕೆ ಬಂದ್ಬಿಟ್ಟು ಅಣುಕು ಫಲಿತಾಂಶ ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನೋಡ್ಕೊಂಡಿದ್ದಾರೆ ಅನ್ಕೋತೀನಿ. ವಿದ್ಯಾರ್ಥಿಗಳು ಆಸಕ್ತವರು ಫಲಿತಾಂಶ ನೋಡಿಕೊಂಡು ಅಭ್ಯರ್ಥಿಗಳು ತಮ್ಮ ಇಚ್ಛೆ ಆಯ್ಕೆಗಳನ್ನು ಮರುಕ್ರಮಗೊಳಿಸಬೇಕು. ಹೊಸದಾಗಿ ಸೇರಿಸಲು ತೆಗೆದುಹಾಕೋವರೆಗೂ ನಿಮಗೆ ಅಕ್ಟೋಬರ್ 3 ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಸದ್ಯ ಮೊದಲ ಸುತ್ತಿನಲ್ಲಿ ನೀವು ದಾಖಲಿಸಿದ ಇಚ್ಛೆ ಆಯ್ಕೆಗಳನ್ನು ಮುಂದಿನ ಎಲ್ಲ ಸುತ್ತಿನಲ್ಲಿ ಪರಿಗಣಿಸಲಾಗುತ್ತದೆ. ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಒಂದು ಮಾರ್ಕ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸಿಇಟಿಗೂ ಕಂಡಕ್ಟ್ ಮಾಡ್ತಾರೆ, ಅದೇ ರೀತಿ ನಿಮಗೆ PGCET ಕಂಡಕ್ಟ್ ಕೂಡ ಮಾಡಿದ್ದಾರೆ. ಮಾರ್ಕ್ ರೌಂಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಕ್ ರೌಂಡ್ ಅಲ್ಲಿ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ, ಅದು ನಿಮ್ಮ ಆಪ್ಷನ್ ಎಂಟ್ರಿನ ಬಿಂಬಿಸುತ್ತೆ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದೀರಾ ಪ್ಲಸ್ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ರ್ಯಾಂಕಿಂಗ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಗೊತ್ತಿದೆ. ನಿಮ್ದು ರ್ಯಾಂಕಿಂಗ್ ಚೆನ್ನಾಗಿದ್ದು ನೀವು ನೆಟ್ಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂದ್ರೂ ಕೂಡ ಸಮಸ್ಯೆ. ನೀವು ನೆಟ್ಗೆ ಆಪ್ಷನ್ ಎಂಟ್ರಿ ಮಾಡಿ ರ್ಯಾಂಕಿಂಗ್ ಕೂಡ ಚೆನ್ನಾಗಿಲ್ಲ ಅಂದ್ರೆ ಕೂಡ ಸಮಸ್ಯೆ ಆಗುತ್ತೆ. ಎರಡು ಕೂಡ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮೇನ್ ಥಿಂಗ್ ತಾತ್ಕಾಲಿಕ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಕರೆಕ್ಟಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡಿದರೆ ಆಪ್ಷನ್ ಎಂಟ್ರಿ ಕೂಡ ಮಾಡಿದರೆ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಇದೀಗ ನಿಮಗೆ ಮಾರ್ಕ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋ ಸೀಟು ನಿಮಗೆ ಇಷ್ಟ ಇದ್ರೆ, ಅಂದ್ರೆ ನನಗೆ ಇಷ್ಟ ಇದೆ ಪಕ್ಕ ಹೋಗ್ತೇನಂದ್ರೆ ಪ್ರಿಫರೆನ್ಸ್ ಬಂದ್ಬಿಟ್ಟು ಟಾಪ್ ಅಲ್ಲಿ ಇಟ್ಟಿರಿ, ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಟಿರಿ. ಇನ್ ಕೇಸ್ ನಿಮಗೆ ಯಾವುದು ಬ್ಯಾಡ್ ಇರೋದು ಬಂದ್ರೆ ಅದನ್ನ ರಿಮೂವ್ ಮಾಡಿ ಬಿಸಾಕಿ, ಅಥವಾ 50% ಇದ್ರೆ ಲಾಸ್ಟಿಗೆ ತೆಗೆದ್ಬಿಟ್ಟು ಹಾಕ್ಬಿಡಿ. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಸೀಟ್ ಸಿಗುತ್ತೆ. ಆ ನಿಟ್ಟಿನಲ್ಲಿ ಸೀಟ್ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಓಕೆ, ಬಟ್ ಈಗ ನೀವು ಸಿಕ್ಕಿರೋ ಸೀಟ್ಗಳನ್ನ ನಿಮಗೆ ಓಕೆನಾ ಇಲ್ವಾ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ನು ಮೇನ್ ಥಿಂಗ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ KE ಅವರು, ಏನಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಿರೋದು ಎಲ್ಲಾ ರೌಂಡ್ಗೂ ನಾವು ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಸಿಂಪಲ್ ಕ್ಲಾರಿಟಿ ಕೊಡ್ತೀನಿ. ಸಿಟಿಲಿ ಏನ್ ಮಾಡಿದ್ರು ಅಂದ್ರೆ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲೇ ಏನ್ ಮಾಡಿದ್ರು ಅಂದ್ರೆ ಕಡಿಮೆ ಆಪ್ಷನ್ ಎಂಟ್ರಿ, ಕೆಲವೊಂದು ಕಡಿಮೆ ಕಾಲೇಜ್ಗಳನ್ನ ಆಡ್ ಮಾಡಿದ್ರು. ಹೋಗ್ತಾ ಸೆಕೆಂಡ್ ರೌಂಡ್ ಹೋಯ್ತು, ಫೈನಲ್ ರೌಂಡ್ ಹೋಯ್ತು, ಅಲ್ಲಿ ಡಿಲೀಟ್ ಆಗ್ತಾ ಬಂತು. ಅಲ್ಲಿ ನೋಡಿದ್ರೆ ಲಾಸ್ಟಿಗೆ ಕಾಲೇಜಸ್ಗಳೇ ಇಲ್ಲ, ತೀರಾ ಕಾಲೇಜ್ಗಳು ಕೂಡ ಇಲ್ಲ. ಕೆಲವರು ಯಾವ್ದಾದ್ರು ಕಾಲೇಜ್ಗಳಿಗೆ ಹೋದ್ರು, ಕೆಲವರಿಗೆ ಸೀಟೇ ಸಿಕ್ಕಿಲ್ಲ. ಈ ರೀತಿ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ವಾಟ್ ಎವರ್ ನಿಮ್ಮ ರ್ಯಾಂಕ್ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ನೀಟಾಗಿ ವೈಸ್ಲಿ ಚೂಸ್ ಮಾಡಿ, ಜಾಸ್ತಿ ಕಾಲೇಜಸ್ ಆಪ್ಷನ್ಸ್ ಆಡ್ ಮಾಡಿ. ಇಫ್ ಯು ಆರ್ ಟಾಪರ್, ಒಳ್ಳೆ ರ್ಯಾಂಕ್ ಸಿಕ್ಕಿದೆ ಅಂದ್ರೆ ಓಕೆ, ನಿಮ್ಗೆ ಹೆಂಗೋ ಒಂದು ಅಲಾಟ್ಮೆಂಟ್ ಆಗುತ್ತೆ. ಬಟ್ ನೀವು ಮಿಡ್ ಅಥವಾ ಲೋವರ್ ಇದ್ದೀರಾ ಅಂದ್ರೆ ದಯವಿಟ್ಟು ಹೆಚ್ಚು ಕಾಲೇಜಸ್ ಆಡ್ ಮಾಡಿ, ಡಿಸಿಷನ್ ತೆಗೆದುಕೊಂಡು ಮಾಡಿ. ಬಿಕಾಸ್ ನೀವು ನೆಕ್ಸ್ಟ್ ರೌಂಡ್ ಎಲ್ಲ ರೌಂಡ್ ವರ್ಗೂ ಕೂಡ ಇದನ್ನೇ ಕನ್ಸಿಡರ್ ಮಾಡೋ ಕಾರಣ ನೆಕ್ಸ್ಟ್ ನೀವು ಹೋಗ್ತಾ ಡಿಲೀಟ್ ಆಗ್ತಾ ಹೋಗುತ್ತೆ. ಲೈಕ್ ನೀವು ಹೋಗ್ತಾ ನಿಮಗೆ ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಬರೀ 10 ಕಾಲೇಜಸ್ ಆಡ್ ಮಾಡಿದ್ರೆ ನೆಕ್ಸ್ಟ್ 5 ಆಗ್ಬೋದು, 5ನೇ ಸಿಕ್ಬೋದು, ನೆಕ್ಸ್ಟ್ ಇನ್ನೂ ಡೌನ್ ಆಗ್ಬೋದು. ಆಗ ನಿಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ನಂಬರ್ಸ್ನ ಆಡ್ ಮಾಡಿ. ನಂಬರ್ಸ್ನ ಆಡ್ ಮಾಡೋದು ಬೇಕಾದ್ರೆ ಎಚ್ಚರವಾಗಿರಿ. ಸುಮ್ಮನೆ ಬೇಕಾ ಬಿಟ್ಟು ಯಾವ್ಯಾವ್ದು ಆಡ್ ಮಾಡಬೇಡಿ. ನಿಮಗೆ ಇಚ್ಛೆ ಇದೆಯಾ ಇದನ್ನ ಆಡ್ ಮಾಡಿ. ಯಾವುದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾವುದು ಇಷ್ಟಪಡ್ತೀರ ಅದನ್ನ ಟಾಪ್ ಪ್ರಿಫರೆನ್ಸ್ ಹಾಕಿ, ಯಾವುದು ಓಕೆ ಅನ್ನೋದನ್ನ ಲಾಸ್ಟ್ ಹಾಕಿ. ನೋಡೋದಾದ್ರೆ ಅಕ್ಟೋಬರ್ 3ನೇ ತಾರೀಕು ಸಂಜೆ 5 ಗಂಟೆಗೆ ನಿಮಗೆ ತಾತ್ಕಾಲಿಕ ಫಲಿತಾಂಶ ಕೂಡ ಬರ್ತಾರೆ. 4ನೇ ತಾರೀಕು ನಮಗೆ ಅಂತಿಮ ಫಲಿತಾಂಶ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿ KE ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇದು ಇವತ್ತಿನ PGCET ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.